ಗೆಲುವನ್ನು ಮಾಯೆ ಸೋಲದು ನಾಳೆಗೆ ಈ ಶುಭ ವೇಳೆ ನನಗೆ. ಒಂದೊಂದು ಕ್ಷಣನೂ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅವನು ಪಟ್ಟಂಥ ಕಷ್ಟಕ್ಕೆ ದೇವರು ತುಂಬ ಪ್ರತಿಫಲ ಕೊಟ್ಟಿದ್ದಾನೆ ಅಂತ ನಾನು ಭಾವಿಸ್ತಿದ್ದೀನಿ. ದಯವಿಟ್ಟು ಮೊದಲು ತಂದೆ ತಾಯಿಗೆ ಬೆಲೆ ಕೊಡಿ, ಬೆಲೆ ತಗೊಳ್ಳಿ ಅವರಿಂದ. ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಜೀವನದಲ್ಲೂ ಇಂಥ ದಿನ ಬರ್ಬೋದು, ಬರಲ್ಲ ಅಂತ ಅನ್ಕೋಬೇಡಿ. ಎಲ್ಲರೂ ಶ್ರಮ ಪಡಿ, ಕೆಲಸ ಮಾಡಿರಿ, ಒಳ್ಳೆ ದಾರಿಲಿ ನಡೀರಿ ಅಂತ ನಾನು ಹೇಳ್ತಾ, ಈಗ ಇದೆಲ್ಲ ಮುಗಿಸ್ಕೊಂಡು ಸೀದಾ ನನಗೆ ಅನಿಸಿದ್ದು ಗಿಲ್ಲಿ ಗೆದ್ದಿರೋ ಖುಷಿಗೆ ಸೆಲೆಬ್ರೇಷನ್ ಮಾಡಬೇಕು, ಕೇಕ್ ತಂದು ಕೇಕ್ ಕಟ್ ಮಾಡಬೇಕು ಅಂತ ನನಗನ್ಸಿತ್ತು. ಅದಕ್ಕೆ ಅವ್ನು ಗೆದ್ದಿದ ತಕ್ಷಣವೇ ಹೊರಟು ಹೋಗೋಣ ಅಂತ ಹೇಳ್ಬಿಟ್ಟು ಬೇಕ್ರಿ ಹುಡುಕ್ತಾ ಇದೆ. ನಮ್ಮ ಏರಿಯಾ ಎಲ್ಲ ಸಿಕ್ತು. ಬೇಕ್ರಿಯಲ್ಲಿ ಹೋಗಿ ಕೇಕ್ ತಗೊಂಡು ನೈಟ್ 12:05 ಆಗಿತ್ತು ಆಲ್ರೆಡಿ ಟೈಮು. ಅಲ್ಲಿಂದ ಸೀದಾ ಕೇಕ್ ತಗೊಂಡು ಗಿಲ್ಲಿ ವಿನ್ನರ್ ಸೀಸನ್ 12 ಗಿಲ್ಲಿ ಅಂತ ಬರ್ಸ್ಕೊಂಡು ಸೀದಾ ತಗೊಂಡು ಬಂದಿದ್ದು ಎಲ್ಲಿ ಅಂದರೆ, ಅಲ್ಲಿಂದ ನಮ್ಮ ಅಕ್ಕರ ಮನೆಗೆ ಬಂದೆ. ನಮ್ಮ ಅಕ್ಕರ ಮನೆ ಹತ್ರ ಬಂದುಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪೇ ಮಾಡಿಬಿಟ್ಟು ಅಮೌಂಟು ತಗೊಂಡು ಸೀದಾ ಬಂದಿದ್ದೆ ನಮ್ಮ ಅಕ್ಕರ ಮನೆಗೆ. ನಮ್ಮ ಅಕ್ಕರ ಮನೆಯಲ್ಲಿ ನಮ್ಮ ಅಕ್ಕ ಚಿಕ್ಕ ಅಕ್ಕ ಎದ್ದಿತ್ತು, ದೊಡ್ಡಕ್ಕ ಆಲ್ರೆಡಿ ಮಲಗಿತ್ತು. ನಮ್ಮ ದೊಡ್ಡಕ್ಕನ ತುಂಬ ಎಬ್ಬರಿಸ್ತಾ ಇದ್ದೆ, ಅಕ್ಕ ಎದ್ದಳಕ್ಕ ಕೇಕ್ ಕಟ್ ಮಾಡೋಣ ಅಂತ. ಅಕ್ಕಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ನನ್ನನ್ನು ಬೈದಿದ್ದು ಹೆಂಗೆ ಅಂದರೆ ನೀವೇ ನೋಡಿ ಫ್ರೆಂಡ್ಸ್. ಈ ನನ್ನ ಮಕ್ಕಳು ಅನ್ನ ತಿಂತಾರ ಹೇಳ್ತಿಂತಾರಣ್ಣ. ಈ ನನ್ನ ಮಕ್ಕಳು ಇವತ್ತು ಬಂದಿದ್ದು ಲೇಟಾಗಿ ಏನೇನೆ ದಿನ ಮಲ್ಕೋದ್ 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ಕೆ ಬಂದ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು. ಇದೇ ನೋಡಿ ಫ್ರೆಂಡ್ಸ್, ಗಿಲ್ಲಿದು ಕೇಕು ತುಂಬ ಚೆನ್ನಾಗಿ ಕೇಕ್ ರೆಡಿ ಮಾಡಿಕೊಟ್ಟಿದ್ರು. ಕಟ್ ಮಾಡಿಬಿಟ್ಟು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್, ನಮಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗೆ ಚೊಕ್ಕದಾಗೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿ, ಅಲ್ಲಿಂದ ನಮ್ಮ ಅಕ್ಕನ ಮಗುಗೆ ಕೇಕ್ ತಿನ್ನಿಸಿ, ನಮ್ಮ ಅಕ್ಕನ ಮಗ ನಮ್ಮ ಅಕ್ಕಗೆ ಕೇಕ್ ತಿನ್ನಿಸ್ಬಿಟ್ಟು ತುಂಬ ಖುಷಿಯಾಗೇ ಕೇಕ್ ಕಟ್ ಮಾಡಿ ಗಿಲ್ಲಿಗೆ ಯಶಸ್ಸು ಆಯಸ್ಸು ಎಲ್ಲನೂ ಕೊಡಲಿ ದೇವರು ಅಂತ ಬೇಡ್ಕೊತಾ ಇದ್ವಿ. ಅವಾಗ ನಮ್ಮ ಅಮ್ಮಗೆ ಜೈ ಗಿಲ್ಲಿ ಅಂತ ಹೇಳೋದು, ಜೈ ಸಿಲಿ ಸಿಲಿ ಅಂತ ಹೇಳ್ತಿತ್ತು. ತುಂಬ ನಗು ಬಂತು ನೋಡಿ, ನೀವೇ ಕೇಳಿಸ್ಕೊಳ್ರಿ ಫ್ರೆಂಡ್ಸ್. ಜೈ ಗಿಲ್ಲಿ ಅನ್ನ ಕಮಲಕ ವಿಡಿಯೋ ಬಂದಿಲ್ಲ. ಜೈ ಗಿಲ್ಲಿ ಜೈ ಸಿಲ್ಲಿ ಅಂತ ನಮ್ಮ ಮಮ್ಮಿ. ಜೈ ಗಿಲ್ಲಿ ಅನ್ನಮ್ಮ, ಜೈ ಸಿಲಿ, ಜೈ ಸಿಲಿ. ಬಂಗಾರಿ ಏನೇ ಕಮ್ಮಿ ಮಾಡಿದೆ, ನನ್ ಕ್ಯಾಬಲ್ ದುಡ್ಕೊಂಬಂದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಬಡತನದ ಮನೆಯೊಳಗ. ಇವ ಯಾರೇ? ಯಾರ್ಯಾರು ಬರ್ತಾರೋ ಮನೆ ಈ ಮನ್ಯಾಗ? ಹಲೋ ಡ್ಯಾಡಿ.